ನೀಟ್ ಅಕ್ರಮ ಖಂಡಿಸಿ ತುಮಕೂರಿನಲ್ಲೂ ಪ್ರತಿಭಟನೆ. ಪ್ರತಿಭಟನೆ ನಡೆಸಿ ಸೋನಂ ವಾಂಗ್ಚುಕ್ ಸತ್ಯಾಗ್ರಹಕ್ಕೆ ಬೆಂಬಲ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯೆಂದು ಆರೋಪಿಸಿ ಹಾಗೂ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಇಂದು ದೇಶದಾದ್ಯಂತ ಪ್ರತಿಭಟನಾ ಕಿಚ್ಚು ಹೆಚ್ಚಾಗಿತ್ತು. ಇತ್ತ ತುಮಕೂರಿನಲ್ಲೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ರು. ತುಮಕೂರು ನಗರದ ಚರ್ಚ್ ಸರ್ಕಲ್ನಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ನೀಟ್ ಅಕ್ರಮದಿಂದಾಗಿ ಹಲವು ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಹಾದಿಯನ್ನು ತುಳಿತಿದ್ದಾರೆ. ಹೀಗಾಗಿ ಈ ಬಗ್ಗೆ ನೈತಿಕ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ರು. ಅಲ್ಲದೆ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಮಾನವ ಹಕ್ಕುಗಳ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರಿಗೆ ಒಕ್ಕೂಟ ಬೆಂಬಲ ಸೂಚಿಸಿತು. ಇಡೀ ಭಾರತ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕಾಗಿ ಹಾತೊರಿತಾ ಇರತಕ್ಕಂಥ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಆಶಯಕ್ಕೆ ಪೂರಕವಾಗಿದ್ದ ನೀಟ್ ಪರೀಕ್ಷೆಯಲ್ಲಿ ದಾರುಣವಾದ ಲೀಕೇಜನ್ನು ಮಾಡಿಸಿ ಆ ಲೀಕೇಜನ್ನು ಕಾರಣಕ್ಕೋಸ್ಕರ ಮತ್ತೆ ಪರೀಕ್ಷೆಯನ್ನು ಮಾಡೋದರ ಮುಖಾಂತರ 20 ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾಗಿ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿದ್ಯಾಮಂತ್ರಿಗಳು ಈಗ ಮುಂದೆ ನಡೆಯಲಿರುವ ಎಲ್ಲ ಎನ್ಕ್ವೈರಿಗಳಿಗೆ ಅಡ್ಡ ಬರ್ತಾರೆ. ಆದ್ದರಿಂದ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸೋನಂ ವಾಂಗ್ಚುಕ್ರವರು ಉಪವಾಸ ಮಾಡ್ತಾ ಇದ್ದಾರಲ್ಲ, ಅದರ ಸಪೋರ್ಟಿವ್ ಆಗಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅವ್ರನ್ನ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯನ್ನು, ನಮ್ಮ ಧರಣಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನಾವು ಪ್ರೊಫೆಸರ್ ಚಂದ್ರಕಾಂತ್, ತುಮಕೂರು ಚಂದ್ರಕಾಂತ್. ಪ್ರಗತಿಪರ ಚಿಂತಕರು ಮಾತನಾಡಿ, ನೀಟ್ ಅಕ್ರಮದ ಆರೋಪಗಳ ಬಳಿಕ ಹಲವಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನ್ಯಾಯ ಒದಗಿಸಲು ಕೇಂದ್ರ ಸರ್ಕಾರ ಜವಾಬ್ದಾರಿ ವಹಿಸಬೇಕು ಎಂದು ಹೇಳಿದ್ರು. ಅಲ್ಲದೆ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ತಾಜುದ್ದೀನ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಕಿಡಿಕಾರಿದ್ರು. ನಗರದಲ್ಲಿ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಧರಣಿ ಕೂತಿದ್ದೇವೆ. ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನೇ ಭ್ರಷ್ಟಗೊಳಿಸಿ ನೀಟ್ ಎಕ್ಸಾಮ್ ಮಾಡೋದ್ರ ಮೂಲಕ ಇಡೀ ದೇಶದ ನಮ್ಮ ವಿದ್ಯಾರ್ಥಿ ಯುವಜನರ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಮತ್ತು ಈ ಶಿಕ್ಷಣ ವ್ಯವಸ್ಥೆ ಹಾಳು ಮಾಡಿರೋದ್ರಿಂದ ರಾಜ್ಯಗಳ ಅಧಿಕಾರವನ್ನು ಕಿತ್ಕೊಂಡು ಮತ್ತು ಅತ್ಯಂತ ಭ್ರಷ್ಟ ಕೇಂದ್ರವನ್ನಾಗಿ ಮಾಡಿಕೊಂಡು ಇಡೀ NTA ಏನು ಮಾಡಿದ್ದಾರೆ, ನ್ಯಾಷನಲ್ ಟೆಸ್ಟ್ ಅದು ಮೊದಲು ರದ್ದಾಗಬೇಕು. ಆಯಾ ರಾಜ್ಯಗಳಿಗೇನೇ ಅಧಿಕಾರವನ್ನು ಕೊಡಬೇಕು. ಮತ್ತು ಒಟ್ಟಾರೆ ಈ ನೀಟ್ ಹಗರಣದಿಂದ ಆಗಿರೋ ಅನಾಹುತಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಬೇಕು. ಮತ್ತು ಇದನ್ನು ವಿರೋಧಿಸಿ ನಮ್ಮ ಯುವಜನರು ಮತ್ತು ಸೋನಂ ವಾಂಗ್ಚುಕ್ ಅವರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ಅದಕ್ಕೆ ನಾವು ಬೆಂಬಲವಾಗಿ ನಿಂತು ನಮ್ಮ ನಗರದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ದಿನ ತುಮಕೂರು ನಗರದಲ್ಲಿ ಸ್ವಾತಂತ್ರ್ಯ ಚೌಕದಲ್ಲಿ ಧರಣಿ ಏನೆಂದರೆ, ದಿಲ್ಲಿಯ ರಾಜಧಾನಿ, ದೇಶದ ರಾಜಧಾನಿ ದಿಲ್ಲಿ ಜಂತರ್ ಮಂತರ್ನಲ್ಲಿ ಯಾವ ಒಂದು ನೀಟ್ ಹಗರಣ ವಿರೋಧಿಸಿ ಏನು ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಏನು ಒಂದು ಧರಣಿ 21 ದಿನದಿಂದ ನಡೀತಾ ಇದೆ, ಅದಕ್ಕೆ ನಾವು ಸಪೋರ್ಟಿವ್ ಆಗಿ ಅದಕ್ಕೆ ಸಮರ್ಥನೆ ನೀಡಲು ಇವತ್ತು ತುಮಕೂರು ನಗರದ ಪ್ರಗತಿಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಸೇರಿ ಸ್ವಾತಂತ್ರ್ಯ ಚೌಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಉದ್ದೇಶ ಏನಂದರೆ, ನಮ್ಮ ದೇಶದಲ್ಲಿ ಏನು ಹಗರಣಗಳು ನಡೀತಾ ಇದ್ದಾವೆ, ಕೇಂದ್ರ ಸರ್ಕಾರದ ಹಗರಣಗಳು ನಡೀತಾ ಇದ್ದಾರೆ, ಇದನ್ನು ಮರೆಮಾಚಿಸಲಿಕ್ಕೆ ಬೇರೆ ಬೇರೆ ಹೊಸ ರೀತಿಯ ಹೊಸ ಬಾಂಬನ್ನು ದಿನನಿತ್ಯ ಕೇಂದ್ರ ಸರ್ಕಾರ ಹಾಕದೆ. ಉದಾಹರಣೆಯಾಗಿ ಏನು ಕೇಂದ್ರ ಸರ್ಕಾರ ಮಾಡಿರುವಂತಹ ಹಗರಣಗಳು, ಅದು ರಾಮ ಮಂದಿರ ಹಗರಣಗಳಾಗಲಿ, ಅಲ್ಲಿ ಲೂಟಿ ಮಾಡೋದು ಹಗರಣ ಆಗಲಿ,
ಬೇರೆ ಏನು ನೀಟಲ್ಲಿ 20ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳ ಜೀವ ತೆಗೆದಂತಹ ಹಗರಣಗಳಾಗಲಿ, ಮತ್ತು ಪೆಟ್ರೋಲ್ನಲ್ಲಿ ಎಥನಾಲ್ ಮಿಕ್ಸ್ ಮಾಡಿ ದೇಶದ ಎಲ್ಲ ಜನರಿಗೆ ದ್ರೋಹ ಮಾಡ್ತಿರೋಂಥ ಹಗರಣಗಳಾಗಲಿ, ಇದೆಲ್ಲ ಮರೆಮಾಚಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ದಿನನಿತ್ಯ ಒಂದು ಹೊಸ ಬಾಂಬನ್ನು ಹಾಕ್ತದೆ. ಅದರಲ್ಲಿ SIRನಲ್ಲಿ ಪಾಸ್ಪೋರ್ಟ್ ದಾಖಲೆ ಅಲ್ಲ, ಒಂದಿನ ಹೇಳ್ತಾರೆ, ಅದರಲ್ಲಿ ಜನರಲ್ಲೆಲ್ಲ ಟೆನ್ಷನಲ್ಲಿ ಬರಬೇಕು, ದೇಶದ ಜನ ಮುಖ್ಯವಾದ ವಿಷಯ ಮರೆತು ಹೋಗಬೇಕು. ಅದೇ ರೀತಿ ಬೇರೆ ಬೇರೆ ಮಾತುಗಳನ್ನು ಆಡಿ ಅಲ್ಲ, ಕೇಂದ್ರ ಸರ್ಕಾರ ಮಾಡ್ತಿರೋದೆಲ್ಲ ಹಗರಣಗಳನ್ನು ನೀಡಿ ಈ ಪ್ರಧಾನಿ ರಾಜೀನಾಮೆ, ನಮ್ಮ ದೇಶದ ಪ್ರಧಾನಮಂತ್ರಿ ರಾಜೀನಾಮೆ ನೀಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಅದಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತು ಏನು ಶಿಕ್ಷಣ ಮಂತ್ರಿ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕಂತ ಮನವಿ ಮಾಡ್ತೇವೆ. ದೇಶಾದ್ಯಂತ ಸೋಮನ್ ವಾಂಗ್ಚುಕ್ ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಆ ಪ್ರತಿಭಟನೆಗೆ ದೇಶಾದ್ಯಂತ ಎಲ್ಲ ವಿದ್ಯಾರ್ಥಿಗಳ ಮತ್ತು ಜನಸಾಮಾನ್ಯರ ಹೋರಾಟಗಾರರ ಬೆಂಬಲ ಇದೆ. ದೇಶದಾದ್ಯಂತ ನೀಟ್ ಪರೀಕ್ಷೆಯ ಅಕ್ರಮ ಆರೋಪದ ವಿರುದ್ಧ ವಿವಿಧೆಡೆ ಪ್ರತಿಭಟನೆಗಳು ನಡೀತಾ ಇದ್ದು, ತುಮಕೂರಿನಲ್ಲಿಯೂ ಆಕ್ರೋಶದ ಕಿಚ್ಚು ಹೆಚ್ಚಾಗಿತ್ತು. ನೀಟ್ ಅಕ್ರಮದ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.